ಎಲ್ಲರಿಗೂ ನಮಸ್ಕಾರ. ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕರಾವಳಿ ಸ್ಟೈಲ್ ಮೀನು ಸಾರಿಗೆ ಹೇಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಮೀಡಿಯಮ್ ಸೈಜು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. 35ರಿಂದ 40 ಕೆಂಪು ಮೆಣಸು, 1 ಕಾಯಿಗೆ 20 ಮೆಣಸು ಅಂದಾಜಲ್ಲಿ, 2 ಕಾಯಿಗೆ 40 ಮೆಣಸು ತೊಗೊಂಡಿದ್ದೀನಿ. ನೀವು ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೊಳ್ಬೋದು. ನಾನಿಲ್ಲಿ ಬ್ಯಾಡಗಿ ಕೆಂಪು ಮೆಣಸನ್ನು ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಖಾರ ಇದೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಮತ್ತು ಬ್ಯಾಡಗಿ ಮೆಣಸು ಎರಡನ್ನು ಮಿಕ್ಸ್ ಮಾಡಿ ಹಾಕೊಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಬೀಜ 8 ಸ್ಪೂನು, ಕಾಳು ಮೆಣಸು 2 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಂತ್ಯ ಕಾಳು 1/4 ಸ್ಪೂನು, ಸಾಸಿವೆ 1 ಸ್ಪೂನು, ಓಂ ಕಾಳು 1 ಚಿಟಿಕೆಯಷ್ಟು ಸಾಕು, ಜಾಸ್ತಿ ಹಾಕೋಬಾರ್ದು. ನಾನು ಇದನ್ನೆಲ್ಲ ಆಲ್ರೆಡಿ ಎಣ್ಣೆ ಹಾಕದೆ ಹಾಗೆ ಹುರಿದಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಹುರಿದಿಟ್ಕೋಬೋದು. ಕೊತ್ತಂಬರಿ ಬೀಜ 1 ಸ್ಪೂನ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಬೇರೆ ಯಾವುದು ಜಾಸ್ತಿ ಹಾಕೋಬೇಡಿ. ನಾವು ಈ ಮಸಾಲೆನ ಒಂದು ಸಲ ಮಾಡಿ ಇಟ್ಕೊಂಡ್ರೆ 3ರಿಂದ 4 ದಿನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಜಾಸ್ತಿ ಮೀನು ಸಾರು ಮಾಡೋದ್ರಿಂದ ಈಸಿ ಆಗಲಿ ಅಂತೇಳಿ 3ರಿಂದ 4 ದಿನಕ್ಕಾಗುವಷ್ಟು ಸ್ಟೋರ್ ಮಾಡಿ ಇಟ್ಕೋತೀವಿ. ನಿಮಗೆ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಉಡುಪಿ ಹಾಗೂ ಕುಂದಾಪುರ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿ ಮಾಡ್ಕೊಳ್ತಾರೆ. ನಾನಿಲ್ಲಿ ಕೊತ್ತಂಬರಿ ಬೀಜ 8 ಸ್ಪೂನ್ ತೊಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, 2 ಸ್ಪೂನು ಕಾಳು ಮೆಣಸು, 1 ಸ್ಪೂನು ಸಾಸಿವೆ, 1/4 ಸ್ಪೂನು ಮೆಂತ್ಯ, ಓಂ ಕಾಳು 1/4 ಸ್ಪೂನ್ಗಿಂತ ಕಮ್ಮಿನೇ ತಗೊಳ್ಳಿ, ಜಾಸ್ತಿ ಹಾಕೋಬೇಡಿ. ಜಾಸ್ತಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮಸಾಲೆ. ನೆಕ್ಸ್ಟು ಗ್ರೈಂಡರ್ಗೆ ಹಾಕುವ ಮೊದಲು 1 ಟೀ ಸ್ಪೂನ್ ಅರಿಶಿನ, 10ರಿಂದ 15 ಬೆಳ್ಳುಳ್ಳಿ ಎಸಳು, 2 ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ. ಹುಣಸೆ ಹಣ್ಣು ತುಂಬ ಹುಳಿ ಇದ್ದರೆ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇನ್ನೊಂದೇನೆಂದರೆ ನಾನಿಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ, ಯಾಕೆಂದರೆ ನಾನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಲ್ವಾ, ಅದಕ್ಕೆ. ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಈರುಳ್ಳಿ ಹಾಕಬೇಡಿ. ನೀವು ಅದೇ ಕೂಡಲೇ ಮಾಡೋದಾದರೆ 2 ಕಾಯಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ಳಿ, ದೊಡ್ಡದಾದರೆ ಒಂದೇ ಸಾಕು. ನೆಕ್ಸ್ಟು ಹುಣಸೆ ಹಣ್ಣು ಒಂದನ್ನು ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಎಲ್ಲವನ್ನು ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಒಂದು 70% ನುಣ್ಣಗಾದ ಮೇಲೆ ಹುಳಿ ಮತ್ತು 1 ಸ್ಪೂನ್ ಉಪ್ಪು ಸೇರಿಸಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಮೀನು ಸಾರಿಗೆ ಮಸಾಲೆ ಆದಷ್ಟು ನುಣ್ಣಗಿದ್ರೆ ಒಳ್ಳೆಯದು, ಆದ್ದರಿಂದ ಗ್ರೈಂಡರಲ್ಲೇ ರುಬ್ಕೊಳ್ಳಿ, ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕೆ ಹೋಗಬೇಡಿ, ಸಾರಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಮಸಾಲೆ ರೆಡಿ ಆಗಿದೆ. ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇದೇ ಮಸಾಲೆನ ಯೂಸ್ ಮಾಡಿ ಮೀನು ಸಾರು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.